ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಈ ಒಂದು ವಿಚಾರ ನನಗೆ ಇತ್ತೀಚೆಗೆ ಅನ್ನಿಸ್ತು, ತುಂಬ ಸಲ ತಮ್ಮನ್ನ ಕೇಳಬೇಕು, ತಾವೇ ಸರಿಯಾಗಿರುವಂಥ ವ್ಯಕ್ತಿ ಅಂತ. ಈ ಮದುವೆ ಮಾಡಿಕೊಟ್ಟಿರ್ತಾರೆ ಹೆಣ್ಮಕ್ಳಿಗೆ, ಆದರೆ ಸ್ವಲ್ಪ ವರ್ಷಗಳ ನಂತರ ಯಾರ್ದೋ ಮಾತು ಕೇಳಿಕೊಂಡು ಅಥವಾ ಅವರಿಗೆ ಮನಸ್ಸಿಗೆ ಬರುತ್ತೆ ಅಂತಲೇ ಹೇಳ್ಬೋದು, ಆಸ್ತಿ ಕೇಳುವಂಥದ್ದು, ಪಾಲು ಕೇಳುವಂಥದ್ದು ತವ್ರ ಮನೆಯಲ್ಲಿ. ಸೊ ಈ ರೀತಿ ಕೂಡ ಬರ್ತಾರೆ. ಕೆಲವ್ರಿಗೆ ಸಿಗುತ್ತೆ, ಇನ್ನು ಕೆಲವ್ರಿಗೆ ಸಿಗೋದಿಲ್ಲ, ಅದು ಬೇರೆ ಅಂತಲೇ ಹೇಳ್ಬೋದು. ಆದರೆ ಈ ರೀತಿ ಬರುವಂಥದ್ದು ಎಷ್ಟು ಸರಿ? ಯಾಕಂದರೆ ವಿಜೃಂಭಣೆಯಿಂದ ಮದುವೆ ಮಾಡಿಕೊಟ್ಟಿರ್ತಾರೆ ಅಥವಾ ಕಷ್ಟದಿಂದ ಮದುವೆ ಮಾಡಿಕೊಟ್ಟಿರ್ತಾರೆ. ತದನಂತರ ಇವ್ರು ಬಂದು ನಮಗೂ ಇದರಲ್ಲಿ ಹಕ್ಕಿದೆ, ನಮಗೂ ಇದರಲ್ಲಿ ಪಾಲಿದೆ ಅಂತೆಲ್ಲ ಕೇಳ್ತಿರ್ತಾರೆ. ಸೊ ತವ್ರ ಮನೆಯವರು ಕೊಡಬೇಕಾಗತ್ತಾ ಅಥವಾ ಕಷ್ಟಪಟ್ಟು ಮದುವೆ ಮಾಡಿದೀವಿ ಅಂತ ಹೇಳಿ ಕಳಿಸ್ಬೇಕಾಗತ್ತಾ? ಏನು ಮಾಡಬೇಕು? ಇದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಮೇಲೆ ನಿಮ್ಮ ಪ್ರಶ್ನೆಗೆ ಎರಡು ಉತ್ತರಗಳಿದ್ದಾವೆ. ಇದಕ್ಕೆ ಒಂದು ಪ್ರಶ್ನೆಗೆ ಎರಡು ಉತ್ತರಗಳಂದರೆ, ಈ ತಂದೆ ತಾಯಿಗಳ ಜವಾಬ್ದಾರಿ ಅಂತೀರೋ ಅಥವಾ ಅದನ್ನು ಕರ್ತವ್ಯ ಅಂತೀರೋ, ಒಟ್ಟಾರೆಯಾಗಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡ್ಲೇಬೇಕು. ನೀವು ಎಷ್ಟೇ ಜಬರ್ದಸ್ತಾಗಿ ಮಾಡಿದ್ರೋ, ತುಂಬ ಲ್ಯಾವಿಶ್ ಆಗಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೋ, ನೀವು 1 ಲಕ್ಷದಲ್ಲೇ ಮಾಡಿದ್ರೋ, 10 ಕೋಟಿಲಿ ಮಾಡಿದ್ರೋ, 1 ಕೋಟಿಲಿ ಮಾಡಿದ್ರೋ, 5 ಲಕ್ಷದಲ್ಲಿ ಮಾಡಿದಿರೋ, ಅದು ಅವರವರ ಗೌರವಕ್ಕೆ ಸಂಬಂಧಪಟ್ಟಿದ್ದು. ವಿತ್ ಕರ್ತವ್ಯ ಜವಾಬ್ದಾರಿ ಎರಡೂ ಇದೆ. ಒಂದೊಂದು ಬಾರಿ ಇಲ್ಲಿ ಅಪ್ಪ ಅಮ್ಮನಿಗೆ ಶಕ್ತಿ ಇರಲ್ಲ, ಅಷ್ಟೊಂದು ಆಸ್ತಿ ಪಾಸ್ತಿ ಏನಿರಲ್ಲ. ಇನ್ನು ಹೆಣ್ಣು ಮಗುವಿನ ಅಣ್ಣ ಅಥವಾ ತಮ್ಮ, ಅವ್ರ ಅಣ್ಣನೋ ತಮ್ಮನೋ ಈ ಮಗುವಿನ ಒಂದು ದಾರಿ ಹಿಡಿದು ಕೊಟ್ಟಿರ್ತಾರೆ. ಇವರು ಸಂಪಾದನೆ ಮಾಡಿದ್ದಿದ್ರಲ್ಲೋ, ಏನೋ ಕಷ್ಟಪಟ್ಟೋ ಅಥವಾ ಸಾಲ ಮಾಡಿನೋ, ನಮ್ಮ ಹೆಣ್ಣು ಮಗಳನ್ನ ನಾವು ಈ ರೀತಿ ಮಾಡಿಕೊಡೋದು ಚೆನ್ನಾಗಿರುತ್ತೆ, ಗೌರವವಾಗಿರುತ್ತೆ ಅಂಥೇಳಿ ಆ ಕುಟುಂಬದ ಅಷ್ಟು ಸದಸ್ಯರು ವ್ಯವಸ್ಥೆ ಮಾಡಿಕೊಂಡು ಮದುವೆ ಮಾಡಿ ಕೊಟ್ಟಿರ್ತಾರೆ. ಇದು ಕರ್ತವ್ಯ, ಜವಾಬ್ದಾರಿ. ಆದರೆ ಇಲ್ಲಿ ಕಾನೂನು ಅಂತ ಮಾತಾಡಲಿಕ್ಕೆ ಹೊರಟರು ಕೂಡ ಇದನ್ನು ಒಪ್ಪಲ್ಲ. ಏನು ನೀವು ಚೆನ್ನಾಗಿ ಮದುವೆ ಮಾಡಿಕೊಟ್ಬಿಟ್ಟು ಕಳಿಸ್ಕೊಟ್ಟಿದ್ದೀವಿ, ನಿನಗೆ ಪಾಲು ಕೊಡೋಕ್ಕಾಗಲ್ಲ ಅನ್ನಕ್ಕೆ ಬರಲ್ಲ. ಕಾನೂನು ಏನು ಹೇಳಿದೆ ಅಂತಂದರೆ, ಈಗ ಸದ್ಯಕ್ಕೆ ಮಾತಾಡೋದಾದರೆ ಯಾವಾಗಲೂ ಇತ್ತೇನೋ 60-40 ರೇಷಿಯೋನ ಥರಲ್ಲೋ ಅಥವಾ ಬೇರೆ ಇನ್ನೂ ಏನೋ ಥರ ಇತ್ತು ಗೊತ್ತಿಲ್ಲ, ಆದರೆ ಈಗ ಸಮಪಾಲು ಈಕ್ವಲ್ ಶೇರ್ ಹೀಗಾಗಿದೆ. ಅದಕ್ಕಾಗಿ ನಿಜವಾಗಲೂ ಇದು ಹೆಣ್ಣು ಮಕ್ಕಳು ಕೂಡ ಕೊಡಲೇಬೇಕು, ಸೇರಲೇಬೇಕು. ಆದರೆ ಇವ್ರ ಅಂಡರ್ಸ್ಟ್ಯಾಂಡಿಂಗ್, ಅರೆ ನನ್ನ ಅಣ್ಣ ನನ್ನ ತಮ್ಮ ನನಗೋಸ್ಕರ ಅವತ್ತು ಕಷ್ಟಪಟ್ಟು ಮಾಡಿದ್ದಾನೆ, ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಕೊಡೋಣ, ಅಥವಾ ನಾನು ತಗೊಳ್ದಿದ್ರೂ ಪರವಾಗಿಲ್ಲ ಅನ್ನೋದು ಹೆಣ್ಣು ಮಕ್ಕಳ ಮನಸ್ಸಿಗೆ ಬರಬೇಕು. ಅದು ಬಂದರೆ ಇಲ್ಲ, ಅವರು ತುಂಬ ದುಃಖದಲ್ಲಿದ್ದಾಗ, ತುಂಬ ನೋವಲ್ಲಿದ್ದಾಗ, ಮತ್ತು ಯಾವತ್ತಾದರೂ, ಯಾಕಂದರೆ ಹೆಣ್ಣು ಮಕ್ಕಳು ಇರೋ ತನಕ ತವರು ಮನೆಯವರು ನೋಡ್ಕೊಂಡು ಹೋಗ್ಬೇಕಾಗತ್ತೆ, ನಡೆಸ್ಬೇಕಾಗತ್ತೆ. ಹಾಗಾಗಿ ಅವರು ಗೌರವ ಇಟ್ಕೊಂಡಿರಬೇಕು, ಇವರು ಗೌರವ ಇಟ್ಕೊಂಡಿದ್ದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಒಂದೊಂದು ಬಾರಿ ಇಲ್ಲಿ ಹೆಣ್ಣು ಮಕ್ಕಳ ಕಡೆನೋ ಅಥವಾ ಗಂಡು ಮಕ್ಕಳ ಕಡೆನೋ ಒಂದು ರೀತಿಯಾಗಿ ಅವರವರ ಮಾತುಗಳಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟೆ ನಾವು ದೂರ ಸರಿದಿರ್ತಾರೆ, ತುಂಬ ದೂರ ಸರಿದು ಬಿಟ್ಟಿರ್ತಾರೆ. ಇದಕ್ಕೆ ಕುಟುಂಬ ಕಲಹ ನಿವಾರಣೆಗಳು ಬೇಕಾದಷ್ಟು ರೆಮಿಡಿಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ನೀವು ಕೇಳುವಂಥ ಪ್ರಶ್ನೆ ಏನಂತಂದರೆ, ಈ ಹೆಣ್ಣು ಮಕ್ಕಳೇನಾದರೂ ಗಂಡನ ಮನೆಗೆ ಹೊರಟೋಗಿದ್ದರೆ ನನ್ನ ತವರು ಮನೆಯವರು ಚೆನ್ನಾಗಿರಬೇಕು, ನಾನೂ ಚೆನ್ನಾಗಿರಬೇಕು ಅನ್ನೋದಾದ್ರೆ ಇಲ್ಲೊಂದು ಕಾನ್ಸೆಪ್ಟ್ ಇದೆ. ವಿತ್ ಸೇಲ್ ಆಗಿ ನಾವಿಬ್ಬರು ಹಂಚ್ಕೊಂಡು ಚೆನ್ನಾಗಿರಬೇಕು, ಧಕ್ಕೆ ಬರಬಾರ್ದು, ಕುಟುಂಬದಲ್ಲೇ ನಾನು ಏನೊಂದು ಸೃಷ್ಟಿ ಮಾಡಬಾರ್ದು, ನೋವು ಉಂಟು ಮಾಡಬಾರ್ದು, ದುಃಖ ಉಂಟು ಮಾಡಬಾರ್ದು, ಖೇದವನ್ನು ತರಬಾರ್ದು ಅನ್ನೋದಾದರೆ, ಈ ಹೆಣ್ಣು ಮಕ್ಕಳಿಗೆ ಮೊದಲು ಮನೆ ದೇವರು ಅಂತ ಇರ್ತಾರೆ. ತಂದೆ ಜೊತೆ ಹೋಗಿರ್ತಾರೆ ಮದುವೆ ಆಗೋಕ್ಕೆ ಮುನ್ನ, ಇಲ್ಲ ತಾಯಿ ಜೊತೆ ಹೋಗಿರ್ತಾರೆ. ಗಂಡನ ಮನೆಗೆ ಹೋದ್ಮೇಲೆ ಈ ಮನೆ ದೇವರು ಮರ್ತೆ ಹೋಗಿರ್ತಾರೆ, ಈ ಕಡೆಗೆ ಸೇರುತ್ತೆ. ಯಾವಾಗ ಸಪ್ತಪದಿ ತುಳಿದ ಮೇಲೆ ಗೋತ್ರ 2 ಆಗಿದ್ದು ಒಂದೇ ಸೇರ್ಕೊಡುತ್ತೆ, ಗಂಡನ ಗೋತ್ರಕ್ಕೆ ಸೇರ್ಪಡೆ ಆಗುತ್ತೆ, ಇನ್ನು ಗಂಡನ ದೇವರ ಮನೆಗೆ ಸೇರ್ಕೊಂಡ್ಬಿಡುತ್ತೆ. ಆದರೂ ಈ ತರಹದ ಸಮಸ್ಯೆ ಅಂತ ಬಂದಾಗ ಇವರು ಈ ಜಮೀನಿಗೆ ಸಂಬಂಧಪಟ್ಟಿದ್ದು ಅಥವಾ ಮನೆಗೆ ಸಂಬಂಧಪಟ್ಟಿದ್ದು, ಅಣ್ಣನಿಗೆ ಸಂಬಂಧಪಟ್ಟಿದ್ದು, ತಂದೆಗೆ ಸಂಬಂಧಪಟ್ಟ ಆಸ್ತಿಗೆ ಸಂಬಂಧಪಟ್ಟ ಒಂದು ಸಂಖ್ಯೆಯನ್ನು, ಪರಿಪೂರ್ಣ ಸಂಖ್ಯೆಯನ್ನು ತೆಗೆದುಕೊಂಡಾಗ 9 ಅಥವಾ 10 ತೆಂಗಿನಕಾಯಿನ ತೆಗೆದುಕೊಂಡು ಆ ಅಪ್ಪ ಅಮ್ಮ ಕರೆದುಕೊಂಡು ಹೋಗ್ತಾ ಇರತಕ್ಕಂಥ ದೇವಸ್ಥಾನಕ್ಕೆ ಕೊಟ್ಟು ಒಂದು ದಿವಸ ಪೂಜೆ ಮಾಡ್ಕೊಂಡು ಬರಬೇಕು. ಅದಾದ 9ನೇ ದಿನದಲ್ಲಿ ಗಂಡನ ಮನೆಯ ಮನೆ ದೇವರ ದೇವಸ್ಥಾನಕ್ಕೂ ಸೇಮ್ 9 ರಿಂದ 10 ತೆಂಗಿನಕಾಯಿ ತೊಗೊಂಡೋಗಿ ಕೊಟ್ಟು ಬರಬೇಕು. ಇದು ಲೆಕ್ಕಾಚುಕ್ತ.
ಅಣ್ಣನಿಗೂ ನಿನ್ನ ಮೇಲೆ ಬೇಸರ ಬರಬಾರ್ದು, ತಂಗಿ ಅಕ್ಕಂದ್ರಿಗೂ ಕುಟುಂಬದ ಮೇಲೆ ಬೇಸರ ಬರಬಾರ್ದು. ಹೀಗೆ ಮಾಡ್ಕೊಂಡು ಹೋಗಬೇಕು. ಈ ಪ್ರೀತಿಯ ಬಾಂಧವ್ಯಗಳಿವೆ ಎಲ್ಲವೂ ಕೂಡ. ಹಾಗಾಗಿ ಅವರು ಒಪ್ಪಿಕೊಂಡಾಗ ತೆಗೆದುಕೊಂಡು ಹೋಗೋದು ಧರ್ಮ ಇರುತ್ತೆ. ಹಾಗಂತೇಳಿ ನಿನಗೆ ಮದುವೆ ಮಾಡಿಕೊಟ್ಬಿಟ್ಟಿದ್ದೀನಿ, ತುಂಬ ಖರ್ಚು ಮಾಡಿಬಿಟ್ಟಿದ್ದೀನಿ, ನಿನಗೆ ಲ್ಯಾಂಡ್ ಕೊಡಲ್ಲ, ಯಾಕೆ ಮಾತುಗಳು ಮಾತಾಡ್ತೀರಿ? ಕಾನೂನೇ ಇದೆ. ಮದುವೆ ಬೇರೆ, ನೀನು ಎಷ್ಟಾದರೂ ಮಾಡಿಕೊಡು, ಆದರೆ ಕೊಡಲೇಬೇಕು ಅವರಿಗೆ, ಕೊಡಲೇಬೇಕು. ಜೊತೆಗೆ ಪ್ರೀತಿಯಿಂದ ಇದನ್ನು ಇತ್ಯರ್ಥ ಮಾಡ್ಕೊಳ್ಳೋದು ಕೂಡ ಉತ್ತಮ ಆಗಿರುತ್ತೆ. ಖಂಡಿತವಾಗ್ಲೂ. ಸೊ ಹೆಣ್ಣು ಮಕ್ಕಳಿಗೂ ಕೂಡ ಸಮಪಾಲು ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದರ ನಂತರ ಅವರವರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.